ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮಗೆಲ್ಲರಿಗೂ ಗೊತ್ತಿರುವಂತೆ ಗಣಪನು ಪ್ರಥಮ ಪೂಜೆಗೆ ಅರ್ಹನು. ನಾವೆಲ್ಲರೂ ಗಣಪನಿಗೆ ಪೂಜೆ ಮಾಡುತ್ತೇವೆ ಹಾಗೂ ಗರಿಕೆಯನ್ನು ಅರ್ಪಿಸುತ್ತೇವೆ. ನಿಮಗೆ ಈ ಒಂದು ಕತೆ ಗೊತ್ತಾ? ನಾವು ಯಾಕೆ ಗಣಪನಿಗೆ ಗರಿಕೆಯನ್ನು ಅರ್ಪಿಸುತ್ತೇವೆ ಅಂತ. ಪೂರ್ವದಲ್ಲಿ ಅಂಗಲಾಸುರ ಎಂಬ ರಾಕ್ಷಸನನ್ನು ಗಣಪತಿಯು ಸಂಹರಿಸಿದ್ದನು. ಏಕೆ ಸಂಹರಿಸಿದನು ಅಂದರೆ ಆ ರಾಕ್ಷಸನು ಭೂಲೋಕ ಹಾಗೂ ಸ್ವರ್ಗಲೋಕ ಎರಡೂ ಕಡೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುತ್ತಿದ್ದನು. ಇದರಿಂದ ಬೇಸತ್ತವರು ಎಲ್ಲ ದೇವಾನುದೇವತೆಗಳು. ಆದುದರಿಂದ ಗಣಪತಿಯು ತನ್ನ ಉಗ್ರರೂಪವನ್ನು ತಾಳಿ ಆತನನ್ನು ಸಂಹರಿಸಿದನು. ಸಂಹರಿಸಿದ ನಂತರ ತನ್ನ ದೇಹವು ಉಷ್ಣಾಂಶದಿಂದ ಕೂಡಿತು. ಆದುದರಿಂದ ಒಬ್ಬರು ಋಷಿಮುನಿಯರು ಅವರು ಗಣಪನಿಗೆ 108 ಗರಿಕೆಗಳನ್ನು ಅರ್ಪಿಸಿ ಶಾಂತವನ್ನಾಗಿ ಮಾಡಿದರು. ಶಾಂತಗೊಳಿಸಿದ ನಂತರ ಗಣಪನಿಗೆ ತನ್ನ ದೇಹ ಶಾಂತಿಯಾಗಿ ತಾನು ಸಹಜ ಸ್ಥಿತಿಗೆ ಮರಳುವಂತೆ ಆಯಿತು. ಆದುದರಿಂದಲೇ ನಾವೆಲ್ಲರೂ ಗಣಪನಿಗೆ ಗರಿಕೆಯನ್ನು ಅರ್ಪಿಸುತ್ತೇವೆ. ಇದಲ್ಲದೆ ಗರಿಕೆಯ ಶ್ರೇಷ್ಠತೆ ಏನೆಂದರೆ ಅದು ಎಲ್ಲೋದ್ರೂ ಬೆಳೆಯುತ್ತೆ. ಅದಕ್ಕೆ ಇದೇ ಒಂದು ನೀರು ಬೇಕಾಗಿಲ್ಲ. ಅದಕ್ಕೆ ಯಾವುದೇ ಆದ ಒಂದು ವಿಶೇಷವಾದ ಒಂದು ಆರೈಕೆ ಬೇಕಾಗಿಲ್ಲ. ಅಥವಾ ಅದು ಸಮೃದ್ಧಿಯಲ್ಲಿ ಆಗಿರುವ ಒಂದು ಫಲವತ್ತಾದ ಭೂಮಿಯಲ್ಲೂ ಬೆಳೆಯುತ್ತೆ, ಅಥವಾ ನೀರಿಲ್ಲದಿರುವ ಪ್ರದೇಶದಲ್ಲೂ ಬೆಳೆಯುತ್ತೆ. ಆದುದರಿಂದಲೇ ಗರಿಕೆಯು ಬಹಳ ಶ್ರೇಷ್ಠ. ಆದುದರಿಂದಲೇ ನಾವೆಲ್ಲರೂ ಪರಿಶುದ್ಧವಾದ ಗರಿಕೆಯನ್ನು ನಮ್ಮ ಪ್ರಥಮ ಪೂಜೆಗೆ ಅರ್ಹನಾದ ಗಣಪನಿಗೆ ಸಮರ್ಪಿಸುತ್ತೇವೆ. ನೀವು ಇನ್ನಷ್ಟು ಪುರಾಣದ ಕಥೆಗಳನ್ನು ಕೇಳಬೇಕು ಅಥವಾ ದೈವಿಕ ಆಚರಣೆಗಳ ಹಿಂದಿನ ಸಣ್ಣ ಪುಟ್ಟ ಕಥೆಗಳನ್ನೆಲ್ಲ ನೀವು ತಿಳಿದುಕೊಳ್ಳಬೇಕು, ಆಧ್ಯಾತ್ಮಿಕತೆ ವಿಶೇಷಗಳನ್ನು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.